really ಹೊಸದಾಗಿ ಅಂತ. So I get all my knowledge from it. So yeah, health is very important. So ಒಂದ್ ಕಡೆ ಆರೋಗ್ಯದ ಹಿತ ಆಯ್ತು, ಈಗ ರಾಜ್ಯದ ಹಿತದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಬದಲಾವಣೆಗಳು ಚರ್ಚೆಗಳು ನಡೀತಾ ಇದೆ. ಸೊ ಇದಕ್ಕೆ ರಮ್ಯಾ ಅವರ ಪ್ರತಿಕ್ರಿಯೆ ಏನಾಗಿದೆ? ಇಬ್ಬರು ನಾಯಕರ ಜೊತೆ ಬಹಳ ಒಡನಾಟದಲ್ಲಿ ಇದ್ದಂತ of course, yeah. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಹೆಚ್ಚಿನ ಒಡನಾಟ ಇದೆ. Yes. ಅವರನ್ನೇ ಮಾಡಬೇಕು ಅನ್ನುವಂತ ಚರ್ಚೆಗಳು ಎರಡು ಬಣಗಳಾಗಿರುವಂತ ತಮಗೂ ಗೊತ್ತಿದೆ. ಅವ್ರವ್ರ ಸ್ಟ್ಯಾಂಡ್ ಅನ್ನು ಅವ್ರವ್ರು ತಗೊಳ್ತಾ ಇದ್ದಾರೆ. ನಿಮ್ ಸ್ಟ್ಯಾಂಡ್ ಅಲ್ಲಿ ನೀವೇ See, actually ನಾನ್ ಡಿಸೈಡ್ ಮಾಡೋದಲ್ಲ ಇದು ಸೀನಿಯರ್ ಲೀಡರ್ಸ್ ಖರ್ಗೆ ಸರ್, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, ಕೆ.ಸಿ. ವೇಣುಗೋಪಾಲ್ ಮತ್ತೆ ಸುರ್ಜೇವಾಲ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರು ನಿರ್ಧಾರ ತಗೊಳ್ಳೋದು. ಸೊ ಇದರಲ್ಲಿ ನನ್ನೇ ಹೇಳಿಕೆ ಇಲ್ಲ. ಅವ್ರು ಯಾರು ಮಾಡ್ತಾರೆ ನನ್ಗೆ ಓಕೆ, ಬಟ್ somebody capable and good enough to take care of all the problems that Karnataka is facing. ಒಂದು ಒಳ್ಳೆ ಲೀಡರ್, whoever it may be, I'm okay with it. ಹೈಕಮಾಂಡ್ ನಲ್ಲಿ ಮೊದಲೇ ತೀರ್ಮಾನ ಆಗಿದೆ, ನಿಮ್ಗೆ ಗೊತ್ತಿತ್ತ ಮೇಡಮ್, 2.5 ವರ್ಷ ಚೇಂಜ್ ಆಗ್ಬೇಕು ಅಂತ ಮೊದಲೇ ಮಾತುಕತೆ ಆಗಿತ್ತು. ಇದ್ರ ಬಗ್ಗೆ ನನಗೇನು ಗೊತ್ತಿರ್ಲಿಲ್ಲ. ಬಟ್ ಹೊರಗಡೆಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು, ಬಣಗಳು, ದೊಡ್ಡ ಮಟ್ಟದ ಮೆಜಾರಿಟಿಯನ್ನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರ್ತಂತಹ ಮತದಾರರು ಇದನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್? ಯಾಕೆ ಯಾರಾದ್ರೂ ಒಬ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಗ್ಬೋದಿತ್ತಲ್ವಾ ಅನ್ನೋದು. ಬಟ್ ಆದ್ರೆ ಅದೇ ರಾಜಕೀಯ. ನಿರ್ಮಲಾನಂದ ಶ್ರೀಗಳು 2.5 ವರ್ಷ ಕಾಲ ಸಿದ್ದರಾಮಯ್ಯನವ್ರಿಗೆ ಅವಕಾಶ ನೀಡಲಾಗಿತ್ತು. ಸೊ ಹೀಗಾಗಿ ಈಗ ಅವಕಾಶ ಬಂದಿದೆ, ಬದಲಾಗೋ ಅವಕಾಶ. ಅದು ಯಾಕೋ ಕಾಣ್ತಾ ಇಲ್ಲ ಆತರ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಕೊಡ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಅವರು ನಿರ್ಮಲಾನಂದ ಶ್ರೀಗಳು ಹೇಳಿರುವಂತದ್ದು. ಜೊತೆಗೆ ಅಲ್ಲಿನ ಏನು ಬಿಜೆಎಸ್ ಭಕ್ತರು ಏನಿದ್ದಾರೆ, ಒಕ್ಕಲಿಗ ನಾಯಕರ ಭಕ್ತರು ಏನಿದ್ದಾರೆ, ಅವರೆಲ್ಲರೂ ಅದನ್ನೇ ಡಿಮ್ಯಾಂಡ್ ಮಾಡ್ತಿರುವಂತದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ನೀವ್ ಹೇಳ್ಬೋದು. What can I say? ನನಗೆ ನಾನು ಹೇಳ್ದಂಗೆ I think all the leaders are very capable. ನನಗೆ ಯಾರು ಬಂದ್ರು it's absolutely fine with me, but we need someone very capable who can take care of all the problems. ಇತ್ತೀಚೆಗೆ ಚರ್ಚೆ ಮಾಡ್ಕೊಂಡು ನಾನು ಏನಕ್ಕೆ ಚರ್ಚೆ something. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.